ಸಾಯಿಬ್ರಿಗೆ ನನ್ ಮೇಲೆ ಕೋಪ ಬಂದಾಗ ಪಲ್ಲವಿ ಅಕ್ಕನ ಹತ್ರ ಇವಳು ಬಟ್ಟೆನೆಲ್ಲ ಪ್ಯಾಕ್ ಮಾಡಿಡಿ ಅಂತ ಅವ್ರ ಹತ್ರ ಹೇಳಿದಾರೆ. ಆದ್ರೆ ಪಲ್ಲವಿ ಅಕ್ಕ ನನ್ ಬಟ್ಟೆಗಳನ್ನೇ ಮುಟ್ಟಿಲ್ಲ. ಆದ್ರೂ ಯಾರೋ ಮನೆ ಹಾಳ್ರು ನನ್ ಟ್ರಂಕ್ ಅಲ್ಲಿ ಬಟ್ಟೆಗಳನ್ನೆಲ್ಲ ತುಂಬಿಟ್ಟಿದ್ದಾರೆ. ಅವ್ರ ಉದ್ದೇಶ ಏನಿರುತ್ತೆ ಹೇಳಿ? ಇದನ್ನೆಲ್ಲ ಸಾಹೇಬ್ರೆ ಮಾಡಿದ್ದಾರೆ ಅಂತ ನನ್ ಮತ್ತೆ ತಪ್ಪು ತಿಳ್ಕೊಂಡು ಅವ್ರ ಮೇಲೆ ಜಗಳ ಆಡಿ ಈ ಮನೆ ಬಿಟ್ಟು ಹೋಗ್ಬೇಕು ಅನ್ನೋದು. ಒಂದ್ ವೇಳೆ ಅಶ್ವಿನಿ ಏನಾದ್ರೂ ಮಾಡಿರ್ಬೋದ ಈ ಕೆಲ್ಸನ? ಅವಳೆಲ್ಲ ದೇವಿಯಾನಿ ಅಮ್ಮ. ಅವಳು ಸತ್ತು ಮಾರನೇ ದಿನ ನನ್ ಬಟ್ಟೆಗಳೆಲ್ಲ ಪ್ಯಾಕ್ ಆಗಿರೋದು. ಮತ್ತೆ ಅವಳಾಗಿರೋದಕ್ ಸಾಧ್ಯ ಇಲ್ಲ. ಅವಳೆಲ್ಲ ಅಂದ್ರೆ ಇನ್ಯಾರಾಗಿರ್ಬೋದು? ಒಂದ್ ನಿಮಿಷ ನಾನ್ ಬಂದೆ. ಅಂಜು, ಅಣ್ಣ ಅದಕ್ಕೆ ನೋಡಿ ಬರೀ ಅಶ್ವಿನಿ ಮಾತ್ರ ಹೊಟ್ಟೆ ಹೊಡ್ಕೋತಾ ಇರ್ಲಿಲ್ಲ, ನಿಂಗೂ ಜಲಸಿ ಇತ್ತು. ಇದ್ರಲ್ಲಿ ನಿನ್ ಕೈವಾಡ ಏನೂ ಇಲ್ಲ ತಾನೆ? ಅಂಜು ಅಂಜು ಇದು ನೀನ್ ಮಾಡಿದ ತಪ್ಪು. ನಾನ್ ನಿಂಗ್ ಮೊದ್ಲೇ ಹೇಳ್ದೆ ನಾನೇನು ಹೇಳಲ್ಲ ಅಂತ. ನೀನೇ ಬಲವಂತ ಮಾಡಿ ನನ್ನ ಹತ್ರ ಕೇಳ್ದೆ. ನಾನೇನು ನಿನ್ನ ಹತ್ರ ಎಲ್ಲ ಹೇಳ್ಕೊಂಡೆ ಮೈದು. ಹಾಗಂತ ಅಂಜು ಹತ್ರ ಅಷ್ಟು ನೇರವಾಗಿ ನೀನ್ ಕೇಳ್ಬಿಡದ? ಪಾಪ ಅವ್ಳ ಮನ್ಸಿಗೆ ಎಷ್ಟು ಬೇಜಾರಾಗಿರಲ್ಲ ಹೇಳು. ಅಲ್ಲಿ ನೋಡು, ದೇವಿಯನಿ ಅಮ್ಮನು ಬೇಜಾರ್ ಮಾಡ್ಕೊಂಡಿದ್ದಾರೆ. ಮೈದು, ನಾನ್ ನಿಮ್ ಮನೆಗ್ ಮದ್ವೆ ಆಗಿ ಬಂದಾಗ ಎಲ್ರಿಗೂ ನಮ್ಮಿಬ್ರು ಸಂಬಂಧದ ಬಗ್ಗೆ ಡೌಟ್ ಇತ್ತು. ಆದ್ರೆ ದಿನ ಕಳೀತಿದ್ದ ಹಾಗೆ ಎಲ್ರು ಸರಿ ಹೋದ್ರು. ಅಂಜುನು ಸರಿ ಹೋಗಿದ್ದಾಳೆ. ನನಗೆ ಅವಳ ಮೇಲೆ ಯಾವ ರೀತಿ ಡೌಟ್ ಇಲ್ಲ. ದಯವಿಟ್ಟು ನೀನ್ ಈ ರೀತಿ ಮಾಡ್ಬೇಡ. ಹೋಗೋಳ ಹತ್ರ ಸಾರಿ ಕೇಳು. ಸಾರಿ ಅದಕ್ಕೆ ದೇವಿಯಾನಿ, ಐ ಆಮ್ ರಿಯಲಿ ಸಾರಿ. ಏನೋ ಸಡನ್ ಆಗಿ ತಲೆಗ್ ಡೌಟ್ ಬಂತು, ನಾನ್ ಪಟ್ ಅಂತ ಹೇಳ್ಬಿಟ್ಟೆ. ಹೋಗಿ ಅದಕ್ಕೆ ಒಂದ್ ಮಾತ್ ನೆನ್ಪಲ್ಲಿ ಇಟ್ಕೊಳ್ಳಿ, ಈ ಲಕ್ಷ್ಮಣ ಇರೋವರೆಗೂ ಈ ಸೀತೆ ಆ ರಾಮನ್ನ ಯಾರು ಟಚ್ ಮಾಡಕ್ ನಾನ್ ಬಿಡಲ್ಲ. ಇವ ಆರಾಮಾಗಿರಿ. ಅಂಜು 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 ನಾನು ಅಂಜು ಏನೇ ಆಯ್ತು? ಆರ್ ಯು ಆಲ್ ರೈಟ್? ಅಂಜು ನೀರ್ ಕೊಡಿ. ಅಂಜು ನೋಡು, ಅಂಜು ಯುವರ್ ಹಾರ್ಟ್ ಇಸ್ ಬೀಟಿಂಗ್ ರಿಯಲಿ ಫಾಸ್ಟ್. ವಾಟ್ಸ್ ರಾಂಗ್? ಏನಾಯ್ತು? ಅಂಜು ಯು ನೀಡ್ ಟು ಕಾಮ್ ಡೌನ್. ಟೇಕ್ ಅ ಡೀಪ್ ಬ್ರೆತ್, ಪ್ಲೀಸ್ ರಿಲ್ಯಾಕ್ಸ್. ಅಂಜು ಅಂಜು ನೋಡು, ನಾನ್ ನಿಂಗೆ ಇಂಟೆನ್ಷನಲ್ ಆಗಿ ಹರ್ಟ್ ಮಾಡ್ಬೇಕು ಅಂತ ಆತರ ಮಾತಾಡ್ಲಿಲ್ಲ. ಏನೋ ಆ ಕ್ಷಣಕ್ ಡೌಟ್ ಬಂತು, ನಾನ್ ಪಟ್ಟ ಅಂತ ಹೇಳ್ಬಿಟ್ಟೆ. ಅದಕ್ಕೆ ಈ ತರ ನೀನ್ ಹೈಪರ್ ವೆಂಟಿಲೇಟ್ ಮಾಡಿದ್ರೆ ಹೇಗೆ ಅಂಜು? ನೋಡು ನೋಡು ನೋಡು, ತಪ್ಪು ನಂದೆ, ಓಕೆನಾ? ಸೊ ಅದಕ್ಕೆ ನೀನ್ ನನಗ್ ಬೈ, ನನ್ ಜೊತೆ ಆರ್ಗ್ಯೂ ಮಾಡು, ಇದ್ ಹಾಗಲ್ಲ ನಚ್ಚಿ ಹೀಗೆ ಅಂತ ಎಕ್ಸ್ಪ್ಲೇನ್ ಮಾಡು. ಅದ್ ಬಿಟ್ಟು ನೀನ್ ಈ ತರ ಅಳ್ತಾ ಆಂಗ್ಸೈಟಿಲ್ ಕೂತ್ರೆ ಹೇಗೆ? ಇಷ್ಟೇನಾ ನಮ್ಮ ಮಧ್ಯೆ ಇರೋ ಅಂಡರ್ಸ್ಟ್ಯಾಂಡಿಂಗು? ಅಂಡರ್ಸ್ಟ್ಯಾಂಡಿಂಗ್ ಇದೆ, ಆದ್ರೆ ನಿಂಗೆ ನನ್ ಮೇಲೆ ನಂಬಿಕೆನೇ ಇಲ್ವಲ್ಲ. ಅಂಜು ನನ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನೀನೇನು ಹೇಳ್ಬೇಡ, ನೀನ್ ನನ್ ಜೊತೆ ಇರು ಪ್ಲೀಸ್. ಐ ಆಮ್ ಸಾರಿ ಅಂಜು, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನೀನ್ ಇಷ್ಟು ಸೆನ್ಸಿಟಿವ್ ಅಂತ ನಂಗೆ ಗೊತ್ತಿರಲಿಲ್ಲ. ದಟ್ಸ್ ನಾಟ್ ದ ಪಾಯಿಂಟ್. ಇನ್ ಮುಂದೆ ನಾನು ಮಾತಾಡ್ಬೇಕಾದ್ರೆ ತುಂಬಾ ಕಾಶಿಯಸ್ ಆಗಿ ಮಾತಾಡ್ತೇನೆ. ಅಂಜು ಬೈ, ಇನ್ನೊಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ಒಂದ್ ಸ್ವಲ್ಪ ಹೊತ್ತು ಮಲ್ಕೋ. ಇಲ್ಲ, ಡೋಂಟ್ ವರಿ, ನಾನ್ ನಿನ್ ಜೊತೆ ಇರ್ತೀನಿ ಅಂಜು. ದೇವಿಯಾನಿ ಅಮ್ಮ ನೋಡಿದ್ರ ನನ್ ಮೈದು ಅಂಜನಾನ ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಿದ್ದಾನೆ ಅಂತ. ಇಷ್ಟಕ್ಕೂ ನಿಮ್ಮ ಅಳಿಯನ್ ಬಗ್ಗೆ ನಿಮ್ಮ ಹತ್ರ ನಾನ್ ಹೇಳ್ಬೇಕಾ? ಬನ್ನಿ ಹೋಗೋಣ. ಒಂದ್ ಕಡೆ ಇವಳು ಗಂಡ ನನ್ ಜಾತಕನೇ ಜಾಲಾಡ್ತಿದ್ದಾನೆ, ಇನ್ನೊಂದ್ ಕಡೆ ಇವಳಿಗೆ ಇಲ್ಲದ ಅನುಮಾನಗಳು ಶುರು ಆಗ್ಬಿಟ್ಟಿದೆ. ಸಾಲ ತಟ್ಟಿ ನಚ್ಚಿ ಬೇರೆ ಇವ್ರ ಸಪೋರ್ಟಿಂಗ್ ನಿಂತು ನನ್ನ ಮಗಳನ್ನ ಅನುಮಾನ ಪಡ್ತಿದ್ದಾನೆ. ಇದನ್ನ ಹೇಗೆ ಮುಂದುವರಿಯಕ್ ಬಿಟ್ರೆ ನನಗೆ ಡೇಂಜರ್. ಹೇಗಾದ್ರೂ ಮಾಡಿ ಇವಳನ್ನ ಮನೆಯಿಂದ ಓಡಿಸ್ಬೇಕು. ಈ ಟೀ ಅಂಗಡಿಯಲ್ಲಿರೋ ತನಕ ನನಗ್ ಗಂಡಾಂತರ ತಪ್ಪಿದ್ದಲ್ಲ. ಏನಪ್ಪಾ ದಿಕ್ಕು ತೋಚಿದವನ ಹಾಗೆ ಚಿಂತಾಕ್ರಾಂತನಾಗಿ ಇತ್ತಿಂದತ್ತ ಓಡಾಡ್ತಿದೀಯಾ? ಏನಾದ್ರು ಫೀಲಿಂಗ್ಸ್? ನನಗ ಯಾಕೋ ಏನಿಲ್ಲ, ಪ್ರಸಾದಿ ಭೂಮಿಗೆ ನಿಂಗ ಅಜ್ಜಿ ಮದುವೆ ಮಾಡ್ಬೇಕು ಅಂತ ಏನೋ ಪ್ರಸ್ತಾಪ ಮಾಡ್ತಿದ್ರಂತೆ. ಅವಳ ಕಾನ್ಸ್ಟೇಬಲ್ ಆಗ್ತಿದ್ ಹಾಗೆ ಇಬ್ರು ಮದುವೆ ಮಾಡಿ ಮುಗಿಸೋಣ ಅಂತ ಹೇಳ್ತಿದ್ರಂತೆ. ಹಾಗಾಗಿ ಕೇಳಿದೆ ಅಷ್ಟೇ. ಅವ್ರಿಬ್ರು ಮದ್ವೆಗೆ ಮೂವಿ ಎಷ್ಟಾಗೋಣ ಅಂತ ಹೇಳಿ. ಹೌದೌದೌದೌದೌದು, ನಾನು ಒಂಟಿ ಕಾಲಲ್ಲಿ ನಿಂತ್ಕೊಂಡು ತಪಾಸ್ ಮಾಡ್ತಾ ಇದ್ದೀನಿ ಇವ್ರಿಗೆ ನನ್ ಮೇಲೆ ಫೀಲಿಂಗ್ಸ್ ಬರ್ಲಿ ಅಂತ. ಅದ್ ಏನ್ ಮಾತಾಡ್ಬಿಡ್ತಾರೋ ಏನೋ. ಫಸ್ಟ್ ಒಬ್ರು ರೂಮಲ್ಲಿ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದನ್ನ ಕದ್ದು ಕೇಳಿಸ್ಕೊಳ್ಳೋದನ್ನ ಬಿಡು. ನೀವ್ ಒಳ್ಳೆ. ನಾನ್ ಯಾಕೆ ಕದ್ ಕೇಳಿಸ್ಕೊಳ್ಳಿ? ನಾನೇನ್ ಕದ್ ಕೇಳಿಸ್ಕೊಳ್ಳಿಲ್ಲ. ಅಷ್ಟಕ್ಕೂ ಅದು ತುಂಬಾ ಪರ್ಸನಲ್ ಆಗಿದ್ರೆ ನೀವು ಬಾಕ್ ಹಾಕೊಂಡ್ ಮಾತಾಡ್ಬೇಕಿತ್ತು. ಸತ್ಯನಾ, ನಾನು ಕೆಲವೊಂದು ಇಂಗ್ಲಿಷ್ ಪದಗಳನ್ನ ಯೂಸ್ ಮಾಡ್ತೀನಿ ಅಂತ ಇವಳು ಅದನ್ನೆಲ್ಲ ಕಲ್ತ್ಕೊಂಡು ಈ ಸಂಬಂಧ ಇಲ್ದಿರೋ ಟೈಮಲ್ಲೆಲ್ಲ ಈ ತರ ಒಂದು ಪದಗಳನ್ನ ಯೂಸ್ ಮಾಡ್ಕೊಂಡು ಮಾತಾಡಬಾರ್ದು ಅಂತ ಹೇಳಿ ಸತ್ಯನಾ. ಇವಾಗ ನಾನು ಏನಂತದ್ ಉಪಯೋಗಿಸ್ಬಿಟ್ಟೆ? ಪರ್ಸನಲ್, ಅದ್ ನಂದು. ಏನೋ ನೀವೇ ಕಂಡಿಡ್ಬಿಟ್ರೇನೋ ಪರ್ಸನಲ್ ಅನ್ನೋ ವರ್ಡ್ನ. ಹಂಗ ಆಡ್ತಿರಲ್ಲ ಸಾಹೇಬ್ರೆ. ಹೌದು, ನಾನೇ ಕಂಡಿಡ್ದದ್ದು. ಏನಿವಾಗ ಈ ಪ್ರಪಂಚದಲ್ಲಿ ಸುಳ್ಳು ಅನ್ನೋದು ಹುಟ್ಟಿದ್ರೆ ಅದು ನಿಮ್ಮಿಂದಾನೆ. ಸತ್ಯನಾ, ಇದು ಯಾಕೋ ಸಾಲ್ವ್ ಆಗೋ ತರ ಕಾಣಿಸ್ತು. ಒಂದ್ ಕೆಲಸ ಮಾಡಿ, ಅವತ್ತು ಸ್ಟೇಷನ್ ಹತ್ರ ಭೂಮಿನ ಪಿಕ್ ಮಾಡ್ಕೊಂಡು ಮನೆಗೆ ಬರೋದಕ್ಕೆ ನಿಮ್ಮ ನಂಬಿಕಸ್ಥ ಸ್ನೇಹಿತ ಬರ್ತಾನೆ ಅಂತ ಹೇಳಿದಲ್ಲ, ಅವನ್ನ ಈಗ್ಲೇ ಇಲ್ಲಿಗೆ ಕರೆಸಿ. ಅವನೊಬ್ನೇ ನೋಡಿ ಇದನ್ನೆಲ್ಲ ಬಗೆಹರಿಸೋದು. ಸಮಸ್ಯೆ ಬಗೆಹರಿಸುವಂತ ಏನಾಗಿದೆ? ಅವನ್ ಯಾಕೆ ಬರ್ಬೇಕು? ಸತ್ಯಣ್ಣ ನಾನು ಒಂದು ಮಾತಾಡಿದ್ರೆ ಈ ಮನುಷ್ಯ 1000 ಮಾತಾಡುತ್ತೆ. ನಾನ್ 1,00,000 ಮಾತಾಡೋದು, ಇವ್ ಕೋಟಿ ಮಾತಾಡ್ತಾಳೆ. ಅಲ್ಲ ಸತ್ಯನಾ, ಇದನ್ನ ನಿಮ್ ಕೈಯಲ್ಲಿ ಸಾಲ್ವ್ ಮಾಡೋದಕ್ಕೆ ಆಗದೇ ಇಲ್ಲ ಸತ್ಯನಾ. ಅವನ್ನ ಕರ್ಸಿ. ನನ್ಗೆ ನೋಡಿ ಸತ್ಯನಾ, ಅವೆಲ್ಲ ಗೊತ್ತಿಲ್ಲ. ಅವ್ನ್ ಬರ್ಬೇಕಷ್ಟೇ. ಸತ್ಯನಾ, ಹೋಲಿ ಬಿಡಿ, ನೀವು ಎಮೋಷನಲ್ ಆಗ್ಬಿಡಿರ ತುಂಬಾ. ಈ ನಂಬಿಕಸ್ಥ ಸ್ನೇಹಿತ ಈಗ ಇಲ್ಲಿಗೆ ಕರ್ಸೋದು ಈ ಟೈಮಲ್ಲಿ ತುಂಬಾ ಕಷ್ಟ. ನನ್ಗೆ ಅರ್ಥ ಆಗತ್ತೆ. ಅಮ್ಮಂಗೋಸ್ಕರ ಈ ಫಾರೆಸ್ಟ್ ಮಾಡೋದೆಲ್ಲ ಸಹಿಸ್ಕೊಂತೀನಿ ನಾನು. ಫಾರೆಸ್ಟಾ? ಇದನ್ನ ನಾನ್ ಕರ್ದಿದ್ದಲ್ಲ, ನೀನೇ ಕಾಡಿನ ರಾಣಿ ಅಂತ ಓಡಾಡ್ತಿಯಲ್ಲ ಇಡೀ ಮನೆ. ಅದನ್ನ ನಾನು ಸ್ವೀಟ್ ಅಂಡ್ ಶಾರ್ಟ್ ಆಗಿ ಫಾರೆಸ್ಟ್ ಅಂತ ಹೇಳಿ. ಇಂಗ್ಲಿಷ್ ಅಲ್ಲಿ ಕಾಡಿನ ರಾಣಿಗೆ ಏನಂತಾರೆ ಹೇಳು?
ಏನಂತಾರೆ? ಫಾರೆಸ್ಟ್ ಡೆವಿಲ್. ಅದನ್ನ ನಾನು ಫಾರೆಸ್ಟ್ ಅಂತ ಸ್ವೀಟ್ ಆಗಿ ಕರೆದೆ ಅಷ್ಟೇ. ಸತ್ಯಣ್ಣ ಹೋಗ್ಲಿ ಮ್ಯಾಟರ್ ಸತ್ಯಣ್ಣ, ನಾನ್ ಈ ಮನುಷ್ಯಂಗ್ ಅಲ್ದೆ ಹೋದ್ರು ನಮ್ಮತ್ತೆಗೋಸ್ಕರ ಎಲ್ಲಾನು ಸಹಿಸ್ಕೊಂಡು ಈ ಜಗಳನ ಇಲ್ಲೇ ಮಾಫ್ ಮಾಡ್ಬಿಡ್ತೀನಿ, ಸರಿನಾ? ಕೊನೆಗಾದ್ರೂ ಒಪ್ಕೊಂಡ್ರಲ್ಲ ನಾನೀ ಕಾಡಿನ ರಾಣಿ ಅಂತ. ಫಾರೆಸ್ಟ್ ಡೆವಿಲ್ ನಾನೇ ಫಾರೆಸ್ಟ್ ಡೆವಿಲ್ ಸತ್ಯಣ್ಣ. ಆಂಜನೇಯ, ಏನೇ ಸತ್ಯ? ಇನ್ನು ಏನೇನ್ ಹೇಳ್ಕೊಡ್ತೀವಿ ಅವಳಿಗೆ? ಅದಕ್ಕೆ ಅರ್ಥ ಆಗಲ್ಲ, ನೀನು ಬಿಡಲ್ಲ. ಸರಿಯಾಗಿ ಹೇಳಿದ ಅವಳು. ಸುಳ್ಳುಗಳು ಹುಟ್ಟಿದ್ದೇ ನಿನ್ನಿಂದ. ನನಗೆ ದಿಗ್ಭ್ರಮೆ ಆಗ್ತಿದೆಯಲ್ಲ ಮರೆಯ. ಬಿಡು, ಹೀಗೆ ಇದ್ರೆ ಎಷ್ಟೋ ಗಂಭೀರ ವಿಚಾರಗಳು ಮುಚ್ಚೆ ಹೋಗ್. ಇನ್ನೊಂದ್ ಸತ್ಯ ಗೊತ್ತು. ಸಂಗೀತಮ್ಮ ಕೋಮಾಗ್ ಹೋದ್ ದಿನ ಭೂಮಿ ಮನೆ ಬಿಟ್ಟು ಹೋಗೋದಕ್ಕೆ ಯಾಕೆ ಅವಸರ ಮಾಡಿದ್ಲು ಅಂತ ನೀನೇನಾದ್ರೂ ಅರಿವಿದ್ಯಾ? ನಿನಗೆ ಯಾವುದೇ ರೀತಿಯಿಂದ ಗಂಡಾಂತರ ಬರಬಾರ್ದು. ಹಲೋ ಮಗನ, ಒಂದ್ ಸ್ವಲ್ಪ ಬಿಸಿ ಇದ್ದೇನೆ, ನಾಳೆ ಕಾಲ್ ಮಾಡ್ತೀನಿ. ಅಯ್ಯೋ ಪೆತ್ತಿ, ನಿನ್ನ ಆಟಿಟ್ಯೂಡ್ ನೋಡಿ ನಾನು ಸ್ಟ್ರಾಂಗ್ ಗರ್ಲ್ ಅನ್ಕೊಂಡೆ. ಮೈ ಅಬ್ಸರ್ವೇಷನ್ ಇಸ್ ಕಂಪ್ಲೀಟ್ಲಿ ರಾಂಗ್. ನೀನ್ ಜೆಂಟಲ್ ಅಂಡ್ ವೆರಿ ಸೆನ್ಸಿಟಿವ್, ಒಂದ್ ಸಾಫ್ಟ್ ಆಗಿರೋ ಗುಪ್ಪಿ ಮರಿ. ಅಂದ್ರೆ ನನ್ ಪ್ರಾಣಕ್ಕೆ ಏನಾದ್ರು ಹೆಚ್ಚು ಕಡಿಮೆ ಆಗತ್ತೆ ಅಂತ ಹೇಳಿ ಜೌಕ್ತಿ ಭಯ ಹೆಚ್ಚಿದಕ್ಕೆ ಭೂಮಿ ಮನೆಯಿಂದ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದೆ. ಹೌದಪ್ಪ, ಇಲ್ಲ ಅಂದ್ರೆ ಅವಳಿಗೆ ಮನೆ ಬಿಟ್ಟು ಹೋಗುವಂತ ಅನಿವಾರ್ಯ ಏನಿತ್ತು? ಅದು ಅವತ್ತೇ. ಹಾಗಾದ್ರೆ ಆ ಜೋಕ್ತಿಗೆ ಯಾರೋ ದುಡ್ಡು ಕೊಟ್ಟು ಭೂಮಿಗೆ ಭವಿಷ್ಯ ಹೇಳೋ ತರ ಮಾಡಿರೋದು. ಆದ್ರೆ ಅದು ಯಾರು ಮಾಡಿರ್ಬೋದು? ಇನ್ನೊಂದು ಉದಾಹರಣೆ ಹೇಳ್ತಿದ್ದೆ. ಭೂಮಿಗೆ ನಿನ್ನ ಮೇಲೆ ಅಪಾರ್ಥ ಆಗಬೇಕು ಅಂತಾನೆ, ಬೇಕು ಅಂತಾನೆ ನೀನ್ ಪ್ಯಾಕ್ ಮಾಡಿ ಇಟ್ಟಿರೋ ಹಾಗೆ ಅವಳ ಬಟ್ಟೆ ಬರನ್ನೆಲ್ಲ ಪ್ಯಾಕ್ ಮಾಡಿ ಯಾರೋ ಇಲ್ಲಿ ಆಟ ಆಡಿ. ಅದು ಯಾರು ಅಂತ ಗೊತ್ತು? ಬೈ ಎನಿ ಚಾನ್ಸ್ ಅಂಜನಾ ಈ ಕೆಲಸನೆಲ್ಲ ಮಾಡಿರಬಹುದಾ? ಹಾಗೆಲ್ಲ ಏಕಾಏಕಿ ಯಾವ ನಿರ್ಧಾರಕ್ಕೂ ಬರೋ ಹಾಗೆ. ಅದರಿಂದ ಮತ್ತೆ ಮನೆಯವರಿಗೆ ತೊಂದ್ರೆ. ನೋಡೋಣ ಇರು. ನಚಿ ಅವಳನ್ನ ವಿಚಾರಿಸಕಂತ ಹೋಗಿದ್ದಾನೆ. ಅವನು ಬಂದ ಮೇಲೆ ಗೊತ್ತಾಗುತ್ತೆ. ಆದ್ರೆ ನಿಮ್ಗೊಂದು ಮಾತು ಹೇಳ್ತೀನಿ ಕೇಳು. ಮನ್ಸನ್ನ ಜಾಸ್ತಿ ಕುದಿಸ್ಬೇಡ. ಕುದ್ದ ಮೇಲೆ ಅದು ಆವಿಯಾಗಿ ಹೋಗುತ್ತೆ, ನಿಷ್ಪ್ರಯೋಜಕ ಆಗುತ್ತೆ. ಏನು ಗೊತ್ತು ತಾನೆ, ಭೂಮಿ ಯಾವಾಗ್ಲೂ ನಿನ್ನ ಒಳಿತನ್ನೇ ಬಯಸ್ತಾಳೆ ಅಂತ. ಹಳ್ಳಿ ನೀನೇ ನೋಡಿದೆಯಲ್ಲ, ಹಾವಿನ ಜೊತೆಗೆ ಅವಳು ಮಾಡಿರೋ ಚಮತ್ಕಾರನ. ಅಜಿತಾ, ನೀನು ಸಂಪೂರ್ಣವಾಗಿ ಅವಳನ್ನ ಹೆಂಡತಿ ಅಂತ ಒಪ್ಕೊಳ್ಳದೆ ಇದ್ದಾಗ್ಲೂ, ನೀನು ಮನಸ್ಸಿನ ಭಾವನೆಗಳನ್ನ ಹೇಳ್ಕೊಳ್ಳದೆ ಇದ್ದಾಗ್ಲೂ ಅವಳು ಎಂಥ ಸಾಹಸದ ಕೆಲ್ಸಕ್ಕೆ ಹೋಗಿದ್ಲು ಅಂತ ಗೊತ್ತಿದೆ. ನಿನ್ನಗೋಸ್ಕರ ಪ್ರಾಣನೇ ಕೊಡಕ್ ಹೋಗಿದ್ರು ಅಂತ ಹುಡುಗಿ ಸಂಗೀತಮ್ಮ ಕೋಮ ಹೋಗೋದಕ್ಕೆ ಹೇಗ್ ಕಾರಣ ಆಗ್ತಾಳೆ? ಅದನ್ನ ಹೇಗೆ ನೀನ್ ಅನ್ಕೊಳ್ತಿ? ಭೂಮಿ ಮುಂದೆನೆ ಅಶ್ವಿನಿನೇ ಹೇಳಿದ್ರು ಸತ್ಯನ. ಆ ಅಶ್ವಿನಿ ಮಾತು ಕಟ್ಕೊಂಡ್ ನೀನ್ ಒಳ್ಳೆ ಕತೆ. ಮೊದ್ಲೇ ಅವಳು ನಕಲಿ ಕಣೋ. ಅಶ್ವಿನಿ ಅನ್ನೋ ವೇಷನ ಕಳಿಸ್ಬಿಟ್ಟು ಮನಸ್ವಿನಿ ಅನ್ನೋ ಬಹುರೂಪಿ ವೇಷ ತೊಟ್ಕೊಂಡು ನಾಟಕ ಆಡಿದವಳು. ಮನೆಯವ್ರಿಗೆಲ್ಲ ಎಷ್ಟೊಂದು ತೊಂದರೆ ಕೊಟ್ಟವಳು. ಅಂಥವಳು ಮಾತು ನಂತಿ ಭೂಮಿ ಮಾತು ನಂಬಲ್ವ ನೀನು? ಅಲ್ಲ ಕಣ. ಭೂಮಿ ನಿಮ್ಮಿಬ್ಬರ ಕಾಂಟ್ರಾಕ್ಟ್ ಮದುವೆ ಎಲ್ರಿಗೂ ಗೊತ್ತಾಗಲಿ ಅಂತ ಹೇಳೋದ್ರ ಹಿಂದಿನ ಉದ್ದೇಶ ಏನಿತ್ತು ಗೊತ್ತಾ? ನಾಳೆ ದಿನ ನಿಮ್ ಮನೆಯವರು ನಿನ್ನ ಮೇಲೆ ಅಪಾರ್ಥ ಮಾಡ್ಕೋಬಾರ್ದು ಅನ್ನೋದು, ನಿನ್ನ ಮೇಲೆ ತಪ್ಪು ತಿಳ್ಕೋಬಾರ್ದು ಅನ್ನೋದು. ಅದನ್ನೆಲ್ಲ ಹೇಳ್ದೆ ಅವಳು ಸುಮ್ನೆ ಹೋಗ್ಬೋದಾಗಿತ್ತಲ್ಲ. ಆದ್ರೆ ಅದನ್ನೆಲ್ಲ ನಿನಗೆ ಹೇಳಿದಾಳೆ. ಅದರಿಂದ ಏನ್ ಪ್ರಯೋಜನ ಆಯ್ತು? ಇಷ್ಟಕ್ಕೆಲ್ಲ ಮುಖ್ಯ ಕಾರಣನೇ ಆ ಅಶ್ವಿನಿ ಆಡ್ರೋ ಆಟ. ಅವಳು ಕದ್ದು ಕೇಳಿಸ್ಕೊಂಡಿರೋದಕ್ಕೆ ಇಷ್ಟೆಲ್ಲ ಪ್ರಸಂಗ ನಡೀತು. ಇನ್ನೊಂದು ವಿಷಯ ಹೇಳ್ತೀನಿ, ಬೇಸರ ಮಾಡ್ಕೋಬೇಡ. ನೀನ್ ಯಾವುದೇ ವಿಷಯ ಆಗ್ಲಿ ಅಳ್ದು ತೂಗಿ ಕೂಲಂಕಷವಾಗಿ ಚರ್ಚೆ ಮಾಡಿ ತೀರ್ಮಾನಕ್ಕೆ ಬರೋ ಅಂತ ನೀನು ಭೂಮಿ ವಿಷಯದಲ್ಲಿ ಹೇಗೆ ಎಡವಿಬಿಟ್ಟೆ? ಎಡವಿಲ್ಲ ಸತ್ಯಣ್ಣ, ಯಾವುದೇ ಕಾರಣಕ್ಕೂ ನಾನು ಎಡವಿಲ್ಲ ಸತ್ಯಣ್ಣ. ನಾನ್ ಚಿಕ್ಕವನಿಂದ ದೇವ್ರಿದಾನ ಇಲ್ವಾ ಅನ್ನೋ ಪ್ರಶ್ನೆಗೆ ಉತ್ತರನೇ ಗೊತ್ತಿಲ್ಲ ಸತ್ಯಣ್ಣ. ಯಾಕಂದ್ರೆ ನನ್ ತಾಯಿನೇ ನನ್ ದೇವ್ರ ತರ ನೋಡಿರೋನು ಅಂತ. ನನ್ ತಾಯಿ ದೇವ್ರಿಗೆ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಆ ಒಂದು ಸಂದರ್ಭದಲ್ಲಿ ನಾನೊಬ್ಬ ಪೊಲೀಸ್ ಆಫೀಸರ್ ಆಗೋ ಅಥವಾ ಒಬ್ಬ ಗಂಡನಾಗೋ, ಒಬ್ಬ ತಮ್ಮನಾಗೋ, ಒಬ್ಬ ಸ್ನೇಹಿತನಾಗೋ ಯೋಚನೆ ಮಾಡಿದ್ದಲ್ಲ. ಜಸ್ಟ್ ಒಬ್ಬ ಮಗನಾಗ ಮಾತ್ರ ಯೋಚನೆ ಮಾಡಿದ್. ನನ್ ತಾಯಿಗೆ ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಡುತ್ತೆ ಅನ್ನೋ ಒಂದು ಭಯ ನನ್ ಬಾಯಲ್ಲಿ ಆತರ ಮಾತುಗಳನ್ನೆಲ್ಲ ಆಡ್ತು. ಸತ್ಯನ, ನಿಮ್ಗೆ ಈ ವಿಚಾರ ತುಂಬಾ ಚೆನ್ನಾಗ್ ಗೊತ್ತು. ನಾನು ಅಮ್ಮನ ವಿಚಾರ ಬಂತು ಅಂತ ಹೇಳಿದ್ರೆ ನನ್ಗೆ ಯಾರು ಕಾಣಿಸಲ್ಲ ಸತ್ಯಣ್ಣ. ನಾನು ಇಡೀ ಪ್ರಪಂಚನ ಎದುರು ನಿಂತ್ಕೊಂಡ್ರು, ನಾನು ಇಡೀ ಪ್ರಪಂಚನ ಎದುರಿಸ್ತೀನಿ ಬಿಟ್ರೆ ಹಿಂದೆ ತಿರ್ಗಲ್ಲ. ಅದೇ ಈ ವಿಚಾರದಲ್ಲೂ ಆಗಿತ್ತು. ನನ್ ತಾಯಿ ಆರೋಗ್ಯಕ್ಕೆ ಅಥವಾ ನನ್ ತಾಯಿಗೆ ಅದು ಯಾರೇ ತೊಂದರೆ ಕೊಡಕ್ ಬಂದ್ರು ಅದನ್ನ ನಾನು ನೋಡ್ಕೊಂಡು ಸುಮ್ನೆ ಇರಲ್ಲ ಸತ್ಯಣ್ಣ. ರಿಯಾಕ್ಟ್ ಮಾಡಿ ತುಂಬಾ ಕೆಟ್ಟಾಗಿ. ಯಾರು ನನ್ನ ಏನ್ ಅನ್ಕೊಂತಾರೆ ಅನ್ನೋ ಪರಿಜ್ಞಾನ ಇಲ್ಲದೆ ನಾನು ಮಾತಾಡ್ತೀನಿ. ಹೌದು, ನಮ್ಮ ಅಮ್ಮನ ವಿಚಾರದಲ್ಲಿ ನಾನು ಇರೋದೇ ಹೀಗೆ, ಮುಂದೇನು ಹೀಗೆ ಇರ್ತೀನಿ. ಇದೆಲ್ಲ ಯಾರಿಂದ ಆಯ್ತು ಸತ್ಯಣ್ಣ? ಯಾರಿಂದ ಆಯ್ತು? ನಮ್ಮ ಮದ್ವೆ ಕಾಂಟ್ರಾಕ್ಟ್ ವಿಚಾರ ಅಂಜನಾ ಮತ್ತೆ ಅಶ್ವಿನಿಗ್ ತಿಳಿಸಿ ಅದು ನಮ್ ತಾಯಿ ಹತ್ರ ಹೋಗಿ ರೀಚ್ ಆಗೋ ತರ ಮಾಡ್ತೀನಿ ಅಂತ ಭೂಮಿ ಹೇಳಿದ್. ಗಿಣಿಗ್ ಹೇಳ್ದಂಗ್ ಹೇಳ್ದೆ ಸತ್ಯಣ್ಣ, ಬೇಡ. ನಿನ್ನ ಮದ್ವೆ ವಿಚಾರದಲ್ಲಿ ಅಮ್ಮ ತುಂಬಾ ಸೆನ್ಸಿಟಿವ್ ಆಗಿದ್ದಾರೆ. ನಮ್ ಕಾಂಟ್ರಾಕ್ಟ್ ವಿಚಾರ ಈಗ ಅವ್ರಿಗೆ ಏನಾದ್ರು ಗೊತ್ತಾಯ್ತು ಅಂತ ಹೇಳಿದ್ರೆ ಅವ್ರ ಹೆಲ್ತ್ಗೆ ಏನಾದ್ರು ಅಪ್ಸೆಟ್ ಆಗ್ಬೋದು, ಏನಾದ್ರು ಹೆಚ್ಚು ಕಡಿಮೆ ಆಗ್ಬೋದು. ಈಗ ಹೇಳ್ಬೇಡ, ನಾನು ಎಲ್ಲದಕ್ಕೂ ಒಂದು ಸರಿಯಾದ ಟೈಮ್ ನೋಡಿ ಇದನ್ನ ಸಾಲ್ವ್ ಮಾಡ್ತೀನಿ ಅಂತ ಕೈ ಮುಗ್ದು ಕೇಳ್ಕೊಂಡೆ. ಆದ್ರೆ ಇವಳೇನ್ ಮಾಡಿದ್ಲು? ಇಷ್ಟೆಲ್ಲ ಆದ್ಮೇಲೆ ಅಶ್ವಿನಿ ಕೈಗೆ ಪೇಪರ್ಸ್ ಕೊಡೋದನ್ನ ನಾನೇ ನೋಡ್ದೆ. ನನಗೆ ತುಂಬಾನೇ ಭಯ ಆಗಿ ಇಮಿಡಿಯೇಟ್ ಆಗಿ ಅವಳ ಹತ್ರ ಹೋಗಿ ಕೇಳಿದೀನಿ. ಅದಕ್ಕೆ ಅವಳು ನಮ್ ಕಾಂಟ್ರಾಕ್ಟ್ ಪೇಪರ್ ಅಲ್ಲ, ಅದು ಜಾತಕ ಅಂತ ನನ್ನ ಹತ್ರ ಹೇಳಿದ್ರು. ಸರಿ, ನಾನು ಸುಮ್ನಾದೆ, ಏನು ತೊಂದ್ರೆ ಇಲ್ಲ ಅಂತ. ಆದ್ರೆ ಅವತ್ತು ಪೂಜಾರಿ ಮನೆಗ್ ಬಂದ್ರಲ್ಲ, ಅವತ್ತು ದಿನ ಅಮ್ಮ ತಲೆ ಸುತ್ತಿ ಬಿದ್ದೋದ್ರು. ನನಗೆ ಆ ಟೈಮಲ್ಲಿ ಗಾಬರಿ ಆಯ್ತು ಅಂದ್ರೂ ಏನೋ ಮನೇಲಿ ತುಂಬಾ ಕೆಲಸ ಮಾಡಿ ಆ ಸ್ಟ್ರೆಸ್ ಇಂದ ತಲೆ ಸುತ್ತ ಬಿದ್ದಿರುತ್ತಾರೆ.
ಅಂತ ನಾನ್ ಅನ್ಕೊಂಡೆ. ಹಾಸ್ಪಿಟ್ಲ್ ಕರ್ಕೊಂಡೋದಾಗೂ ನಾನ್ ನಿಜವಾಗ್ಲೂ ತುಂಬಾ ಗಾಬರಿ ಆಗಿರ್ಲಿಲ್ಲ ಸತ್ಯಣ್ಣ. ನಮ್ಮಮ್ಮ ಸಿಕ್ಕಾಪಟ್ಟೆ ಸ್ಟ್ರಾಂಗು, 2 ದಿನ ಗ್ಲೂಕೋಸ್ ಅದು ಇದು ಹಾಕಿ ಮನೆಗ್ ಡಿಸ್ಚಾರ್ಜ್ ಮಾಡ್ತಾರೆ ಅಂತಾನೆ ನಾನ್ ಅನ್ಕೊಂಡಿದ್ದು. ಆದ್ರೆ ಅವಾಗ ಡಾಕ್ಟ್ರು ಬಂದ್ರು, ಅಮ್ಮ ಕೋಮಾಲಿದ್ದಾರೆ ಅಂತ ಹೇಳಿದ್ರು ಸತ್ಯಣ್ಣ. ಲಿಟ್ರಲಿ ನನ್ ಪ್ರಾಣ ಹೊಟ್ಟೋಯ್ತು ಸತ್ಯಣ್ಣ, ಪ್ರಾಣ ಹೊಟ್ಟೋಯ್ತು. ಅದಕ್ಕೆ ಕಾರಣ ಅವ್ರ ಕಿವಿಗೆ ಯಾವ್ದಾದ್ರು ಶಾಕಿಂಗ್ ವಿಚಾರ ಗೊತ್ತಾಗಿರ್ಬೋದು, ಅದ್ರಿಂದ ಅವ್ರಿಗೆ ಬ್ಲಡ್ ಕ್ಲಾಟ್ ಆಗಿದೆ ಬ್ರೈನ್ ಅಲ್ಲಿ ಅಂತ ಹೇಳಿದ ತಕ್ಷಣ ಆಗ್ಲೇ ನಾನು ಕಂಪ್ಲೀಟ್ ಬ್ಲಾಂಕ್ ಆಗೋಗಿದ್ದು ಸತ್ಯಣ್ಣ. ಅಂತ ವಿಚಾರ ಅಮ್ಮಂಗೆ ಏನ್ ಗೊತ್ತಾಗಿರ್ಬೋದು ಅಂತ ಯೋಚನೆ ಮಾಡ್ತಿದ್ರೆ ನಂಗೆ ಸಡನ್ ಫ್ಲಾಶ್ ಆಗಿದೆ ಅಶ್ವಿನಿ ಮೇಲೆ ಡೌಟ್ ಬಂದು ಅವಳನ್ನ ಆಚೆ ಕರೆದು ಅವಳನ್ನ ಮಾತಾಡಿಸಿದ್ದಾಗೆ ನನಗೆ ಗೊತ್ತಾಗಿದ್ದು ಎಲ್ಲ ಆಗಿದ್ದು ಭೂಮಿಯಿಂದಾನೆ ಅಂತ. ಅಶ್ವಿನಿ ಯಾವಾಗ ಅಮ್ಮಂಗೆ ಕಾಂಟ್ರಾಕ್ಟ್ ವಿಚಾರ ಹೇಳಿದ್ದು ಭೂಮಿನೇ ಅಂತ ಗೊತ್ತಾಯ್ತು, ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡ್ತು ಸತ್ಯಣ್ಣ. ಒಂದ್ ವಿಚಾರ ಹೇಳ್ತೀನಿ, ಭೂಮಿ ಜಾಗದಲ್ಲಿ ಬೇರೆ ಯಾರೇ ಆಗಿತ್ತು ಅಂತ ಹೇಳಿದ್ರು ಇಷ್ಟೊತ್ತಿಗೆ ನನ್ನ ಕಡೆಯಿಂದ ಬೇರೆ ದೊಡ್ಡ ತಪ್ಪೇ ನಡೆದಿರ್ತಾ ಇತ್ತು ಸತ್ಯಣ್ಣ. ಭೂಮಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವಳನ್ನ ಬರೀ ಮನೆ ಬಿಟ್ಟು ಹೋಗು ಅಂತ ಹೇಳ್ದೆ. ನೀವ್ ಹೇಳಿ ಸತ್ಯಣ್ಣ, ನಿಮ್ ಕಡೆಯಿಂದ ನಿಮ್ ತಾಯಿಗೆ ವಿಚಾರ ಗೊತ್ತಾಗ್ಬಾರ್ದು ಅಂತ ಹೇಳಿದ ಮೇಲೂ ನಿಮ್ಮ ಹೆಂಡತಿನೇ ವಿಚಾರ ತಿಳಿಸಿತ್ತು ಅಂತ ಹೇಳಿದ್ರೆ ನೀವೇನ್ ಮಾಡ್ತಾ ಇದ್ರಿ? ನಿಮ್ ಸೊಸೆಗೆ ಅಡಿಗೆ ಎಲ್ಲ ಮಾಡಕ್ ಬರುತ್ತಾ ಅಥವಾ? ನನ್ ಸೊಸೆ ಎಷ್ಟು ಚೆನ್ನಾಗಿ ಅಡ್ಗೆ ಮಾಡ್ತಾಳೆ ಗೊತ್ತಾ? ಅಡ್ಗೆ ಮಾಡೋದ್ರಲ್ಲಿ ಅವಳು ಎತ್ತಿದ ಕೈ ದೊಡ್ಡ ಪಂಟಿ ಗೊತ್ತಾ? ನನ್ ಸೊಸೆ ಅಡ್ಗೆ ಮನೇಲಿ ಒಳ್ಳೆ ಪಾದರಸ ತರ ಓಡಾಡ್ತಿರ್ತಾಳೆ ಗೊತ್ತಾ? ಸರಿ ಎಲ್ಲಿದ್ದಾಳ ಅವಳು? ಅಡ್ಗೆ ಮನೇಲಿದ್ದಾಳೆ. ನಾನು ಎಷ್ಟು ದಿನ ಪಾದರಸನ ಡಾಕ್ಟರ್ ಥರ್ಮಾಮೀಟರ್ ಅಲ್ಲಿ ನೋಡ್ತಾ ಇದ್ದೆ, ಇವತ್ತು ಲೈವ್ ಅಲ್ಲಿ ನೋಡ್ಕೊಂಡ್ ಬರ್ತೀನಿ.